ಇವಾಗಿರೋ ಮೈಸೂರು ವೆದರ್ಗೆ ಸಂಜೆ ಟೈಮಲ್ಲಿ ಏನಾದ್ರು ತಿನ್ನಲಿಲ್ಲ ಅಂತಂದರೆ ಬಾಯಿ ಮಾತೇ ಕೇಳಲ್ಲ. ಮಳೇಲಿ ಈಚೆ ಹೋಗಿ ಸುಮ್ಮನೆ ಯಾಕೆ ನೆನ್ಕೊಬತ್ತೀರಾ? ಕಮ್ ಲೆಟ್ಸ್ ಡೂ ಚೀಸಿ ಪನ್ನೀರ್ ಗಾರ್ಲಿಕ್. ಇದು ತುಂಬ ಸಿಂಪಲ್ ರೆಸಿಪಿ. ಪನ್ನೀರ್ ತಗೊಂಡು ಕ್ಯೂಬಾಗಿ ಕಟ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ, ಕಾರ್ನ್ಫ್ಲವರ್ ಆದಮೇಲೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಉಪ್ಪು, ಕಾರ್ನ್ಫ್ಲವರು, ಪೆಪ್ಪರ್ ಎಲ್ಲ ಚೆನ್ನಾಗಿ ಅಂಟಬೇಕು ಹಂಗೆ ಕಲಸಿ. ಅದಾದಮೇಲೆ ಒಂದು ಪ್ಯಾನ್ಗೆ ಬಟರ್ ಅಥವಾ ತುಪ್ಪ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನು ಹಾಕಿ, ಆಮೇಲೆ ನಾವು ಮ್ಯಾರಿನೇಟ್ ಮಾಡಿರೋ ಪನ್ನೀರ್ನ ಅದ್ರ ಮೇಲೆ ಹಾಕ್ಬಿಟ್ಟು ಈ ಕಡೆ ಬೇಯ್ತಾ ಇರಲಿ. ಈ ಕಡೆ ನೀವು ಬೆಳ್ಳುಳ್ಳಿ ಕಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಕಟ್ ಮಾಡ್ಕೊಂಡು ಮಡಿಕೊಳ್ಳಿ. ಇವಾಗ ಪನ್ನೀರ್ ಬೆಂದಿದೆಯಾ ಚೆಕ್ ಮಾಡಿ. ಯಾವ್ಯಾವ ಕಡೆ ಬೆಂದಿಲ್ಲ ಆ ಕಡೆ ಎಲ್ಲ ತಿರುಗಿಸ್ಕೊಂಡು ಎಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಬೆಂದಿರೋ ಪನ್ನೀರೆಲ್ಲ ಸೈಡಿಗೆ ಮಡಗಿ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀವು ಕಟ್ ಮಾಡಿರೋ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಉಪ್ಪು, ಪೆಪ್ಪರು, ನಿಮ್ಗೇನಾದ್ರು ಖಾರ ಬೇಕು ಅಂದರೆ ಸ್ವಲ್ಪ ಖಾರ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕಿ, ನೀರು ಹಾಕಿದ್ಮೇಲೆ ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ತಿಕ್ ಕೋಟಿಂಗ್ ಬರುತ್ತೆ ಪನ್ನೀರ್ಗೆ, ಇದೇ ಬೆಸ್ಟ್ ಕೋಟಿಂಗು. ಇದೆಲ್ಲ ಆದಮೇಲೆ ನೀವು ಬೇಯಿಸಿಟ್ಟಿರೋ ಪನ್ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ನೀವು ಬೇಕು ಅಂದರೆ ಚೀಸ್ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾವು ಅವರ್ ಡಿಶ್ ಈಸ್ ರೆಡಿ. ತುಂಬ ಸಿಂಪಲ್ ರೆಸಿಪಿ, ಮನೇಲಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ.